ರಾಜ್ಯದ ವಿಧಾನಮಂಡಲದಲ್ಲಿ ರಾಜ್ಯಪಾಲರ ಭಾಷಣ ನಮ್ಮ ಸಂವಿಧಾನದತ್ತವಾಗಿ ಅಲ್ವಾ ಸ್ವಾತಂತ್ರ್ಯ ಬಂದಾಗಿಂದ ನಡ್ಕೊಂಡ್ಬಂದಿರೋ ಒಂದು ಪದ್ಧತಿ. ಸೊ ನಾವು ಅದನ್ನು ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀರಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ಮಂಡ್ರೆ ಅವರ ಪ್ಯಾರಾ 5ರಲ್ಲಿ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ವಾ, ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ? ಕಾಯ್ದೆ ಇರೋದು ಸುರೇಶ್ ಕುಮಾರ್ ಅವರು, ಕಾಯ್ದೆ ಇರೋದು ವಿಬಿ ಜಿ ರಾಮ್ ಜಿ ಕಾಯ್ದೆ ಇರೋದು, ಕಾಯ್ದೆ ಆಗಿರೋದು ಪಾರ್ಲಿಮೆಂಟಲ್ಲಿ ಕಾಯ್ದೆ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ಬೇಕು ಅಂತ ಹಾಕಿದ್ದೀರಾ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಾರ, ಪ್ರಿಂಟಿಂಗ್ ಮಿಸ್ಟೇಕಾ? ಸರ್ಕಾರಕ್ಕೆ ನಾನು ಹೇಳೋದು, ನೀವು ನನ್ನ ಪ್ರಕಾರ ನೀವು ಬೇಕು ಅಂತಾನೆ ಹಾಕಿದ್ದೀರಾ. ನಿಮ್ಗೆ ಯಾಕೆ ಈ ರಾಮನ ಬಗ್ಗೆ ನಿಮ್ಗೆ ವಿರೋಧ? ಕಾಯ್ದೆ ಆಗ್ಬಿಟ್ಟಿದೆ, ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ, ನೀವು ಕಾಯ್ದೆ ತಂದಿದ್ದೀರಾ, ಬೇಕಾದಷ್ಟು ಕಾಯ್ದೆಗಳನ್ನ ತಂದಿದ್ದೀರಾ. ಇಲ್ಲಿ ಕಾಯ್ದೆ ಅದೇ ರೂಪದಲ್ಲೇ ಇದೆ. ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಜೀವಿಕಾ ಮಿಷನ್ ಗ್ರಾಮೀಣ್ ಆಕ್ಟ್ ಅಂತ ರಾಮ ಅದಕ್ಕೆ ಸಂಬಂಧ ಇಲ್ಲ ನೋಡಿ. ಇದೆ ಇದು ಅಲ್ಲ ವಿಬಿಜಿ ರಾಮ್ಜಿ ಇರೋದು ಅಲ್ಲ. ನೀವು ಗ್ರಾಮ ಮಾಡ್ಬಿಟ್ಟಿದ್ದೀರಾ, ರಾಮನ್ನ ಗ್ರಾಮ ಮಾಡ್ಬಿಟ್ಟಿದ್ದೀರಾ. ರಾಮ್ ಅಂದ್ರು ಸರ್, ಇಟ್ಸ್ ನಾಟ್ ಎ ರಾಮ. ಶ್ರೀರಾಮನಿಗೂ ಎಲ್ಲದಕ್ಕೂ ದೇವ್ರ ವಿಚಾರ ಯಾಕೆ ಗೊತ್ತಿಲ್ಲ ಈಗ ಅದನ್ನ ನಾನು ಹೇಳಿದ್ದೀನಿ. ವಿಬಿಜಿ ಅಶೋಕಣ್ಣ, ಯಾಕೆ ದೇವ್ರ ಹೆಸರು ತಗೊಂಬತ್ತೀರಾ? ಮಾತಕ್ ಮುಂಚೆ ಜಿ ರಾಮ್ ಜಿ ರಾಮ್ ರೇಸ್ ಅಲ್ಲ ಅಂತ ಹೇಳವ್ರೆ. ಮಾತಕ್ ಮುಂಚೆ ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರೆ ರಾಮನ್ ಯಾಕೆ ಇಟ್ರಿ ಅಂತ ನೀವೇ ಹೇಳಿ. ಯಾರು ಹೇಳಿದ್ದು? ರಾಮ್ ಅಂತ ಹೇಳಿದ್ದು. ರಾಮ್ ಬಹಳ ಇಂಪಾರ್ಟೆಂಟ್ ಸಂಬಂಧ ಸಭಾಧ್ಯಕ್ಷ. ಸುಮ್ಮನೆ ಶ್ರೀರಾಮಚಂದ್ರಗೂ ಜಿ ರಾಮ್ ಜಿ ಸಂಬಂಧ ಇಲ್ಲ ಸಭಾಧ್ಯಕ್ಷ. ಸುಮ್ಮನೆ ಎಲ್ಲ ಹೇಳಕ್ ಹೋಗ್ಬಾರ್ದು. ಮಾತಕ್ ಮುಂಚೆ ಪಾಲಿಟಿಕ್ಸ್ ದೇವ್ರು ತಗೊಂಬಂದು ಕೊಡ್ಬಾರ್ದು ಸೆಂಟ್ರಲ್.